ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಂದೆ ನಡುವೆ ಚರ್ಚೆ ನಡೀತಾ ಇರುವಂತ SIR ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಿ ಯೋಚನೆ ಮಾಡಬೇಕಾಗಿರುವಂತ ಒಂದು ಸಂದರ್ಭ ಬಂದಿದೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಮುಂದೆ ಉದಾಹರಣೆಗಳಿದೆ. ಕೋಟ್ಯಾಂತರ ಜನ ಮತದಾನದಿಂದ ವಂಚಿತರಾಗಿ ಅವರ ನಾಗರಿಕರೇ ಅಲ್ವೇನೋ ಅನ್ನುವ ರೀತಿನಲ್ಲಿ ಬಿಂಬಿತ ಆಗ್ತಾ ಇರುವಂತದ್ದು. ಮತ್ತೆ ಆ ಅಪಾಯವನ್ನ ನಾವು ಮುನ್ಸೂಚನೆಯಾಗಿ ಕಂಡುಕೊಂಡು ಅದ್ರ ಬಗ್ಗೆ ನಾವು ಈಗಲೇನೆ ಎಚ್ಚರಿಕೆ ವಹಿಸೋದು ಒಳ್ಳೇದು. ಯಾಕಂದ್ರೆ ಈಗಾಗಲೇ ಪ್ರತಿ ವರ್ಷ ಇದು ನಡೀತಾನೆ ಇತ್ತು. ಏನು ಸೇರ್ಪಡೆ ಮತದಾರ ಪಟ್ಟಿಗೆ ಸೇರ್ಪಡೆ ಆಗೋದು ಮತ್ತೆ ಡಿಲೀಟ್ ಮಾಡೋದು ಇವೆಲ್ಲವೂ ನಡೀತಾನೆ ಇತ್ತು. ಅದನ್ನು ವಿಶೇಷವಾಗಿ ಅವರು ಮಾಡ್ತಿದೀವಿ, ಸುಳ್ಳುಕೋರರು ಬರ್ತಾ ಇದ್ದಾರೆ, ಬೇರೆ ಬೇರೆ ಇದು ನಡೀತಾ ಇದೆ ಅನ್ನೋ ಯೋಚನೆ ಇದ್ರೆ ಅದಕ್ಕೆ ಸೂಕ್ತವಾದಂತಹ ಒಂದು ನಿಯಮಗಳನ್ನ ರೂಪಿಸಿ ಅದಕ್ಕೆ ಮಾತ್ರ ಸೀಮಿತ ಆಗಿರೋಂಗೆ ಮಾಡ್ಬೇಕಾಗಿತ್ತು. ಆದ್ರೆ ಇವತ್ತು ಎಲ್ಲರನ್ನು ಕೇವಲ ಕೆಲವು ಜನ ಅಂತವ್ರನ್ನ ಗುರುತಿಸೋಕೋಸ್ಕರ ಲಕ್ಷಾಂತರ ಕೋಟ್ಯಾಂತರ ಜನಗಳನ್ನ ದೂರ ಇಡುವಂತ ನಡೀತಾ ಇದೆ. ಯಾಕೆಂದ್ರೆ ಅವ್ರು ಅನಗತ್ಯವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ನಾಗರಿಕರಾಗಿ ಯಾವತ್ತು ಹುಟ್ಟಿ ಬೆಳೆದು ಇಲ್ಲೇ ಇರುವಂತವ್ರಿಗೂ ಕೂಡ ಈ ತರದ ಒಂದು ಟಾರ್ಚರ್ ಆಗ್ತಾ ಇರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮತ್ತೆ ಸಂವಿಧಾನಕ್ಕೆ ತೋರುವಂತಹ ಅಪಚಾರ ಅಂತಾನೆ ಸಾರ್ವಜನಿಕರು ಭಾವಿಸ್ಬೇಕಾಗಿದೆ. ಇದ್ರ ಬಗ್ಗೆ ಅರಿವು ಮೂಡಿಸೋದು ಬಹಳ ಮುಖ್ಯ. ಎಲ್ಲರೂ ಕೂಡ ಸರಿಯಾಗಿ ಅದನ್ನ ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಈ ಅರ್ಥ ಮಾಡ್ಕೊಳ್ಳೋ ದಿಕ್ಕಲ್ಲಿ ನಾವೆಲ್ಲ ಆಲೋಚನೆ ಮಾಡ್ಬೇಕಾಗಿದೆ. ಬಹಳ ಮುಖ್ಯವಾಗಿ ತೊಂದರೆ ಆಗ್ತಾ ಇರುವಂತದ್ದು ಮಹಿಳೆಯರಿಗೆ. ಇನ್ನೊಂದು ಊರಿನ ಮನೆಗೆ ಸೊಸೆಯಾಗಿ ಬರ್ತಾರೆ, ಇಲ್ಲಿನ ಮಗಳು ಇನ್ನೊಂದು ಊರಿಗೆ ಸೊಸೆಯಾಗಿ ಹೋಗ್ತಾಳೆ. ಈ ರೀತಿಯಾಗಿರುವ ಒಂದು ಸಂದರ್ಭದಲ್ಲಿ ಅವ್ರು ಕೇಳುವಂತಹ ದಾಖಲೆಗಳನ್ನ ಒದಗಿಸಲಾರದೆ ಅನೇಕರು ಬಿಟ್ಟೋಗ್ತಾ ಇದ್ದಾರೆ. ಮಹಿಳಾ ಪರವಾಗಿ ಎಲ್ಲರೂ ಮಾತಾಡ್ತಿರುವಂತ ಇಂಥ ಸನ್ನಿವೇಶದಲ್ಲಿ ಮಹಿಳೆಯರನ್ನೇ ಮತದಾರ ಪಟ್ಟಿಯಿಂದ ದೂರ ಇಡುವಂತ ಒಂದು ಹುನ್ನಾರ ಇದು ಅಂತ ಅನ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವರು ಸೊಸೆಯದಿರು ಬಂದ್ರೆ ಅವರು ವಲಸೆ ಜನನ ಅಥವಾ ನುಸುಳುಕೋರ್ರ ಅಂತ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಒಂದ್ ಮನೆಗೆ ಸೊಸೆಯಾಗಿ ಬರ್ತಾರೆ ಅಂತಂದ್ರೆ ಅವ್ರೇನು ನುಸುಳುಕೋರ್ರ ಆ ಮನೆಗೆ? ಇಂಥ ಒಂದು ಇವೆಲ್ಲ ಕೂಡ ಪ್ರಶ್ನೆಗಳು ಉದ್ಭವಿಸ್ತವೆ. ಹಾಗಾಗಿ ಈಗಿರೋ ನಿಯಮಗಳು ಏನಿದೆ ಆ ನಿಯಮಗಳನ್ನ ತುಂಬಾ ಸರಳಗೊಳಿಸಿ ಅದರಲ್ಲಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿನಲ್ಲಿ ಮತ್ತೆ ತುಂಬಾ ಪ್ರಬಲವಾಗಿ ಅವರು ಎಲ್ಲಿಂದನೋ ಬಂದಿದ್ದಾರೆ, ಅನಗತ್ಯವಾಗಿದ್ದಾರೆ, ಅವರು ಅಕ್ರಮವಾಗಿದ್ದಾರೆ ಅನ್ನುವಂಥದ್ದನ್ನ ಸಂಬಂಧಪಟ್ಟ ಇಲಾಖೆ ಇದೆ. ಆ ಇಲಾಖೆ ಅದನ್ನ ಸೂಕ್ತ ವಿಚಾರಣೆ ನಡೆಸಿ ಎನ್ಕ್ವೈರಿ ಮಾಡಿ ಅದನ್ನ ನಿವಾರಣೆ ಮಾಡ್ಲಿ. ಅದ್ರ ಬದ್ಲಿ ಒಬ್ರು ಕಳ್ಳರನ್ನ ಹಿಡಿಯಕ್ಕೆ 10 ಜನ ಅಮಾಯಕರನ್ನ ಬಲಿ ಕೊಡೋದು ಹೆಂಗಿದೆ? ನ್ಯಾಯಾಂಗದಲ್ಲೇ ಹೇಳ್ತಾರೆ, 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋಂತ ಒಂದು ಮಾತನ್ನ ನ್ಯಾಯಾಂಗದಲ್ಲಿ ಹೇಳ್ತಿದ್ದಾರೆ. ಇದನ್ನ ನೋಡಿದ್ರೆ ಒಬ್ರನ್ನ ಹಿಡಿಯಕ್ಕೆ 100 ಜನನ್ನ ಬಲಿ ಕೊಡ್ತಾ ಇರುವಂತ ಒಂದು ಸನ್ನಿವೇಶದಲ್ಲಿ ನಾವಿದೀವಿ. ಈ ಬಗ್ಗೆ ಎಚ್ಚರಿಕೆ ಮೂಡಿಸೋದಕ್ಕೆ ಮತ್ತೆ ಅರಿವು ಮೂಡಿಸೋದಕ್ಕೆ ನಮ್ಮ ಮತವನ್ನ ನಾವು ಮತದಾರ ಪಟ್ಟಿಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಜಾಗೃತ ಕರ್ನಾಟಕ, ಈದಿನ.com ಈ ರೀತಿಯಾದಂತಹ ಅನೇಕ ಸಂಘಟನೆಗಳು ಮತ್ತೆ ಸಂವಿಧಾನ ರಕ್ಷಣಾ ಪಡೆ, ಪ್ರಜಾತಂತ್ರ ರಕ್ಷಣಾ ಪಡೆ ಇವೆಲ್ಲವೂ ಕೂಡ ನಾವೆಲ್ಲವೂ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೂಡ ಬೆಂಬಲವನ್ನ ಕೊಡ್ಬೇಕು. ಮತ್ತೆ ಸಾರ್ವಜನಿಕರು ಬಹಳ ಮುಖ್ಯವಾಗಿ ಬೆಂಬಲ ಕೊಡ್ಬೇಕು. ಸುಮ್ಮನೆ ಪೂರ್ವಗ್ರಹದಿಂದ ಅರ್ಧಂಬರ್ಧ ಕಲ್ಪಿಸ್ಕೊಂಡು ಅಪಾರ್ಥ ಮಾಡ್ಕೊಂಡು ಸರಿಯಾದ ತಿಳುವಳಿಕೆ ಇಲ್ದೇನೆ ಏನೇನೋ ಮಾತಾಡಕ್ ಹೋಗ್ಬಾರ್ದು. ಇದನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಂಡು ನಮ್ಗೆ ತಿಳುವಳಿಕೆ ಇಲ್ದರೆ ಇನ್ನು ಕ್ಲಾರಿಫಿಕೇಶನ್ ಸ್ಪಷ್ಟೀಕರಣ ತಗೊಂಡು ನಾವು ಮತ್ತೆ ಜನಗಳಿಗೆಲ್ಲಾನು ಕೂಡ ಇದನ್ನ ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ಬೇಕಾಗಿದೆ. ಆ ಕೆಲಸದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂತ ಎಲ್ಲರೂ, ನಮ್ಮಂತವ್ರು ನಿಮ್ಮಂತವ್ರು ಎಲ್ಲರೂ ಕೂಡ ಇದ್ರೊಳಗಡೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಈ ಸಂಬಂಧದಲ್ಲಿ ಇದೆಲ್ಲಾನು ಕ್ಲಾರಿಫಿಕೇಶನ್ ಮಾಡೋ ದಿಕ್ಕಲ್ಲಿ ಚುನಾವಣಾ ಆಯೋಗ ಮತ್ತೆ ಏನು ಅದನ್ನ ತಂದಿರುವಂತ BJP ಇವರು ಮತ್ತೆ ಬೇರೆ ಕಾಂಗ್ರೆಸ್ನವರು ಕೂಡ ಮತ್ತೆ ಎಲ್ಲ ಇವರು ಕೂಡ ಇದರಲ್ಲಿ ಭಾಗವಹಿಸಿ ಇದಕ್ಕೆ ಒಂದು ಚರ್ಚೆಗೆ ಕರೆದಿದ್ದಾರೆ. ಅದರಲ್ಲಿ ಆ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ ಇನ್ನೊಂದಷ್ಟು ಸ್ಪಷ್ಟೀಕರಣ ಮಾಡ್ಕೊಳ್ಳೋಕೆ ಉದ್ದೇಶ ಇದೆ. ಅದರಲ್ಲಿ ದಯವಿಟ್ಟು ಎಲ್ಲರೂ ಭಾಗವಹಿಸಿದ್ರೆ ಅವರು ಅರ್ಥಪೂರ್ಣವಾದ ಚರ್ಚೆ ಆಗಿ ಸಾರ್ವಜನಿಕರು ಒಂದು ಪಾರದರ್ಶಕತೆಯನ್ನ ತೋರಿಸೋದಕ್ಕೆ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಬೆಂಬಲನೂ ಕೂಡ ಇದೆ. ದಯವಿಟ್ಟು ಆ ಸಂಬಂಧಪಟ್ಟವ್ರು ಯಾರು ಚರ್ಚೆಯಲ್ಲಿ ಭಾಗವಹಿಸ್ಬೇಕಾಗಿದೆ ಅವರೆಲ್ಲರೂ ಭಾಗವಹಿಸಿ ಜನರ ಪರವಾಗಿ ನಿಲ್ಬೇಕು ಅಂತ ವಿನಂತಿಸ್ಕೊಳ್ತೀನಿ.